ಮೈ ಡಿಯರ್ ಆಡಿಯನ್ಸ್, ಪ್ರಿಯ ಪ್ರೇಕ್ಷಕರೇ, ಇದು ನನ್ನ ಎರಡನೇ ವಿಡಿಯೋ, ಸೆಕೆಂಡ್ ವಿಡಿಯೋ ಅಬೌಟ್ ದ ಪ್ರಾಪರ್ಟಿ ಆ್ಯಂಡ್ ಪ್ರಾಪರ್ಟಿ ಲಾ. ನಾನು 24 ವರ್ಷದಲ್ಲಿ ಕಾನೂನಲ್ಲಿ ಏನು ಜ್ಞಾನ ಗಳಿಸಿದ್ದೀನಿ, ಏನು ಅನುಭವ ಇದೆ, ಅದು ನಿಮಗೊಂದಿಷ್ಟು ಉಪಯೋಗ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮುಖ್ಯವಾಗಿ ಒಂದು ಪ್ರಾಪರ್ಟಿ ಅಥವಾ ಒಂದು ಹೌಸ್ ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ನೀವು ಯಾವ ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಅದರಲ್ಲೂ ಮುಖ್ಯವಾಗಿ ಫಿಸಿಕಲ್ ವೆರಿಫಿಕೇಷನ್. ಕೇವಲ ಡಾಕ್ಯುಮೆಂಟನ್ನು ನೋಡಿದ್ರೆ ಸಾಲದು. ಫಿಸಿಕಲ್ ವೆರಿಫಿಕೇಷನ್ ಆಫ್ ಪ್ರಾಪರ್ಟಿ ಈಸ್ ಆಲ್ಸೋ ಹೈಲಿ ಇಂಪಾರ್ಟೆಂಟ್. ಸೊ ವಾಟ್ we should verify physically? What we should verify physically? Because you are purchasing by investing whose amount? Lifetime earned money in purchasing any property or house site. ಆಗಿರಬೇಕಾದ್ರೆ you must take great care and caution before purchasing property. So, you must visit to the property. ನೀವು ಪ್ರಾಪರ್ಟಿಗೆ ಫಿಸಿಕಲ್ ಆಗಿ ಹೋಗಿ ವೆರಿಫೈ ಮಾಡಬೇಕು. ಏನೇನು ವೆರಿಫೈ ಮಾಡಬೇಕು? ಲೊಕೇಶನ್ ಮ್ಯಾಚ್ ಆಗ್ತಿದೆಯಾ ಇಲ್ವಾ, ನಿಮ್ಮ ಸೇಲ್ ಡೀಡ್ ಶೆಡ್ಯೂಲಲ್ಲಿ ಏನು ತೋರಿಸಿದ್ದಾರೆ ಪ್ರಾಪರ್ಟಿ, ಸರ್ವೆ ನಂಬರ್, ಸೈಟ್ ನಂಬರ್, ನೀವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು. ಅಲ್ಲಿ ಹೋಗಿ ಅಂಥ ಪ್ರಾಪರ್ಟಿ ಅಲ್ಲಿ ಇದೆಯೋ ಇಲ್ವೋ, ಅಂಥ ಸರ್ವೆ ನಂಬರ್ ಅಲ್ಲಿ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಅಗೈನ್ ಸೆಕೆಂಡ್ ಒನ್, ವಾಟ್ ಈಸ್ ಫಿಸಿಕಲಿ we verify and check? ಬೌಂಡ್ರೀಸ್. ನೀವು ಯಾವ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಆ ಪ್ರಾಪರ್ಟಿ ನಿಮ್ಮ ಸೇಲ್ ಡೀಡಲ್ಲಿ ತೋರಿಸಿದ ಹಾಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಸೇಲ್ ಡೀಡಲ್ಲಿ ಏನು ತೋರಿಸಿದರೆ ಅದೇ ಥರ ಅಲ್ಲಿ ಫಿಸಿಕಲ್ ಆಗಿ ಇದೆಯಾ ಅಥವಾ ಇಲ್ವಾ, ಬೌಂಡ್ರೀಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಎರಡನೇ ಪಾಯಿಂಟು ನಾವು ಚೆಕ್ ಮಾಡಿಕೊಳ್ಳೇಬೇಕು. ಮೂರನೇದು, ರೋಡ್. ನಿಮ್ಮ ಸೇಲ್ ಡೀಡಲ್ಲಿ ಅದಕ್ಕೆ ರೋಡ್ ತೋರಿಸಿದ್ರೆ ಅಂಥ ಒಂದು ಆ ಪ್ರಾಪರ್ಟಿಗೆ ರೀಚ್ ಆಗೋದಕ್ಕೆ ಅಪ್ರೋಚ್ ರೋಡ್ ಇದೆಯಾ ಇಲ್ವಾ, ಇದ್ದರೆ ಅದು ಎಷ್ಟು ಅಡಿ ಇದೆ, ಅದು ನಕಾಶೆಯಲ್ಲಿದೆಯಾ ಅಥವಾ ಪ್ರೈವೇಟ್ ರೋಡ್ಡಾ, ಈ ವಿಷಯನ್ನು ನೀವು ತಪ್ಪದೆ ಪ್ರಾಪರ್ಟಿ ಹತ್ರ ಹೋಗಿ ಫಿಸಿಕಲ್ಲಾಗಿ ವೆರಿಫೈ ಮಾಡಿ ಕನ್ಫರ್ಮೇಷನ್ ಮಾಡ್ಕೋಬೇಕು. ನೀವು ಬ್ಲೈಂಡಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೇ ಆದರೆ ಖಂಡಿತ ಜೀವನ ಪೂರ್ತಿ ದುಡಿದ ನಿಮ್ಮ ಹಣವನ್ನು ನೀರು ಪಾಲು ಮಾಡ್ಕೊಳ್ತೀರಾ. ನೆಕ್ಸ್ಟ್, ಏನು ಪ್ರಾಪರ್ಟಿಯಲ್ಲಿ ಇನ್ನೊಂದು ಏನು ಚೆಕ್ ಮಾಡ್ಕೋಬೇಕು? ಎನ್ಕ್ರೋಚ್ಮೆಂಟ್. ಫಾರ್ ಎಕ್ಸಾಂಪಲ್, ನೀವು 30-40 ಡೈಮೆನ್ಷನ್ ಸೈಟ್ ಪರ್ಚೇಸ್ ಮಾಡ್ತಿದ್ದೀರಿ. ನಿಮ್ಮ ಸೇಲ್ ಡೀಡಲ್ಲಿ 30-40 ಸೈಟ್ ಡೈಮೆನ್ಷನ್ನು ಇರತಕ್ಕಂಥದ್ದನ್ನು ಪರ್ಚೇಸ್ ಮಾಡೋಕ್ಕೆ ಹೊರಟಿದ್ದೀರಿ. ಅಲ್ಲಿ ಹೋಗಿ ಫಿಸಿಕಲಾಗಿ 30-40 ಡೈಮೆನ್ಷನ್ ಸೈಟ್ ಎಕ್ಸಿಸ್ಟೆನ್ಸ್ ಇದೆಯಾ ಅಥವಾ ಯಾರಾದರೂ ಎನ್ಕ್ರೋಚ್ಮೆಂಟ್ ಮಾಡಿದಾರಾ
ಈಗ ಎಷ್ಟು ಅಳತೆ ಇದೆ, ಎಷ್ಟು ಅಳತೆ ಇದೆ ಅಂತಕ್ಕಂಥ ವಿಷಯವನ್ನು ನೀವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ನಿಮ್ಮ ಸೇಲ್ ಡೀಡಲ್ಲೇನೋ 30-40 ಇರುತ್ತೆ ಸೈಟು. ನೀವು ಮನೆ ಕಟ್ಟೋದಕ್ಕೆ ಹೋದಾಗ ಅಲ್ಲಿ ಬೇರೆ ಅಕ್ಕಪಕ್ಕದವರು ಎನ್ಕ್ರೋಚ್ಮೆಂಟ್ ಮಾಡಿ 30-40 ಇರಬಹುದು, 25-40 ಇರ್ಬೋದು, 30-30 ಇರ್ಬೋದು. ಅದಕ್ಕೆ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಕಂಪಲ್ಸರಿ ಫಿಸಿಕಲ್ ವೆರಿಫಿಕೇಷನ್ ಮಾಡಲೇಬೇಕು. ಇಲ್ಲವಾದಲ್ಲಿ ನೀವು ಮೋಸ ಹೋಗ್ತೀರಿ. ಇನ್ನೊಂದು ಪಾಯಿಂಟ್, ಅದು ಜನರಲಿ ಅವಾಯ್ಡ್ ಪರ್ಚೇಸಿಂಗ್ ಆಫ್ ದ ಔಟ್ಸೈಡ್ಸ್ ನಿಯರ್ ಬೈ ಲೇಕ್ಸ್. ಅಂದರೆ ಕೆರೆ, ಕಾಲುವೆ, ರಾಜಕಾಲುವೆ ಅಂತ ಇರುತ್ತೆ, ಕೆರೆ ಅಂತ ಇರುತ್ತೆ, ಹೈ ಟೆನ್ಷನ್ ವೈರ್ ಇರುತ್ತೆ. ಅದು ಕೆರೆಗೆ ಸಂಬಂಧಿಸಿದ ಪ್ರಾಪರ್ಟಿ ಆದರೆ, ರಾಜಕಾಲುವೆಗೆ ಹತ್ತಿರ ಇರ್ತಕ್ಕಂಥದ್ರೆ ಒಂದು ಬಫರ್ ಝೋನ್ ಅಂತ ಇರುತ್ತೆ. ಆ ಬಫರ್ ಝೋನ್ ಬಿಟ್ಟು ನೀವು ಮನೆ ಕಟ್ಟಬೇಕು. ಆ ಬಫರ್ ಝೋನ್ ಒಳಗಡೆ ಇದ್ದರೆ ನೀವು ಯಾವ ಸೈಟ್ ಪರ್ಚೇಸ್ ಮಾಡ್ತಿದ್ದೀರೋ ಅದರ ಮೇಲೆ ಹೈ ಟೆನ್ಷನ್ ವೈರ್ ಹಾದು ಹೋಗಿದ್ರೆ, ಇವುಗಳ ಬಗ್ಗೆ ನೀವೇ ಎಚ್ಚರಿಕೆ ತಗೋಬೇಕು. ನೀವೇ ಪ್ರಾಪರ್ಟಿನ ವೆರಿಫೈ ಮಾಡಬೇಕು. ಇನ್ನೊಂದು ಸರಿ ಹೇಳ್ತೀನಿ, ಇವೆಲ್ಲ ನೀವು ಮಾಡಲಿಲ್ಲ ಅಂದರೆ, ಈ ಎಚ್ಚರಿಕೆಗಳು ನೀವು ತಗೊಂಡಿಲ್ಲ ಅಂದರೆ ಖಂಡಿತ ಮೋಸ ಹೋಗ್ತೀರಿ. ಇದೆಲ್ಲದರ ಜೊತೆಗೆ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಇದೆಯಾ ಇಲ್ವಾ, ವಾಟರ್ ಸೋರ್ಸ್ ಇದೆಯಾ ಇಲ್ವಾ. ಯಾಕಂದರೆ ಎಲೆಕ್ಟ್ರಿಸಿಟಿ ವಾಟರ್ ಸೋರ್ಸೇ ಇಲ್ಲಾಂದರೆ ನೀವು ಮನೆ ಹೇಗೆ ಕಟ್ತೀರಿ ಅಲ್ಲಿ ಔಟ್ಸೈಡ್ ಅಂತ ತಗೊಂಡು. ಈ ವಿಷಯವನ್ನು ಸಹ ನೀವು ಫಿಸಿಕಲ್ಲಾಗಿ ವಿಸಿಟ್ ಮಾಡಿ, ಫಿಸಿಕಲ್ ವೆರಿಫೈ ಮಾಡಿನೇ ತಿಳ್ಕೋಬೇಕು. ಈ ಎಲ್ಲ ಕಾರಣಗಳಿಂದ ಇಟ್ ಈಸ್ ಪ್ರಾಪರ್ ಆ್ಯಂಡ್ ನೆಸರಿ ಟು ವಿಸಿಟ್ ದ ಪ್ರಾಪರ್ಟಿ ಯು ಇಂಟೆಂಡೆಡ್ ಟು ಪರ್ಚೇಸ್ and verify physically and confirm whether about the physical existence. ಅದೇ ರೀತಿ ಲೇಔಟ್ ಫಾರ್ಮ್ ಮಾಡಿದಾರಾ ಇಲ್ವಾ, ರೋಡ್ಸ್ ಎಲ್ಲ ಫಾರ್ಮೇಷನ್ ಆಗಿದೆಯಾ ಇಲ್ವಾ, ಡ್ರೈನೇಜ್ ಇದೆಯಾ ಇಲ್ವಾ, ಇವೆಲ್ಲ ವಿಷಯಗಳನ್ನು ಸಹ ನೀವು ಕಂಪಲ್ಸರಿ ಪ್ರಾಪರ್ಟಿ ವಿಸಿಟ್ ಮಾಡಿ ಫಿಸಿಕಲ್ ವೆರಿಫಿಕೇಷನ್ ಮಾಡ್ಕೋಬೇಕು. ನೀವು ಬರೇ ಡಾಕ್ಯುಮೆಂಟ್ ನೋಡಿ ಸೈಟ್ ಪರ್ಚೇಸ್ ಮಾಡಿದ್ದೇ ಆದರೆ ಈ ಫಿಸಿಕಲ್ ವೆರಿಫಿಕೇಷನ್ ಮಾಡದೇ ಇದ್ದರೆ ಖಂಡಿತ ನೀವು ಜೀವನ ಪರ್ಯಂತ ದುಡಿದ ಹಣವನ್ನು ನೀರ್ಪಾಲು ಮಾಡ್ಕೊಳ್ತೀರಿ. ಇದೇ ವಿಡಿಯೋವನ್ನು ಇಂಗ್ಲೀಷ್ ವರ್ಷನ್ನಲ್ಲಿ ಮಾಡ್ತೀವಿ, ಅದನ್ನು ಸಹ ಒಂದು ಸಾರಿ ನೋಡಿ. ಫಾರ್ ಎನಿ ಕ್ಲಾರಿಫಿಕೇಷನ್ still, if you have a doubt, call me and confirm what are the subjects we need to verify physically by calling to my number, my WhatsApp number 9606553127.